ಇದು LPG ಕಥೆಯಾದರೆ ಇನ್ನು LNG ಪೂರೈಕೆಯಲ್ಲೂ ಕೂಡ ಸಮಸ್ಯೆಯಾಗಿದೆ. LNG ಪೂರೈಕೆಯಲ್ಲಿ ಸಮಸ್ಯೆಯಾದಂಥ ಪರಿಣಾಮ CNG ಉತ್ಪಾದನೆಯೂ ಕೂಡ ಆಗ್ತಾ ಇಲ್ಲ. CNG ಪೆಟ್ರೋಲ್ ಬಂಕ್ಗಳಲ್ಲಿ ವಾಹನಗಳು ಕ್ಯೂ ನಿಂತಿದ್ದಾವೆ. LPG ನಾವು ಆಮದು ಮಾಡಿಕೊಳ್ತೀವಿ, ಅದೇ ರೀತಿ LNG ಯನ್ನು ಕೂಡ ಆಮದು ಮಾಡಿಕೊಳ್ತೀವಿ. ನ್ಯಾಚುರಲ್ ಗ್ಯಾಸು, ಅದರಿಂದಲೇ CNG ಉತ್ಪಾದನೆಯಾಗೋದು. LNG ಆಮದಿನ ಮೇಲೂ ಕೂಡ ಪರಿಣಾಮ ಬೀರೋದ್ರಿಂದ CNG ಸಿಗ್ತಿಲ್ಲ. CNG ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ಇದಾವೆ. ಆಟೋ ಗ್ಯಾಸು ಸಿಗ್ತಿಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾವೆ ಆಟೋಗಳು, ಕ್ಯಾಬ್ಗಳು, CNG ಬಳಸುವಂತ ಕ್ಯಾಬ್ಗಳು, ಇವರು ಕೂಡ ಒದ್ದಾಡ್ತಿದ್ದಾರೆ. ಜೊತೆಗೆ ದರವೂ ಕೂಡ ಜಾಸ್ತಿ ಆಗಿದೆ. ಎರಡು ದೃಶ್ಯಗಳಿವು, ಒಂದು ಚಿಕ್ಕಬಳ್ಳಾಪುರ, ಮತ್ತೊಂದು ಬೆಂಗಳೂರು. ಆಟೋ ಗ್ಯಾಸ್ ಸ್ಟೇಷನ್ಸು, ಆಟೋಗಳು ಕ್ಯೂ ನಿಂತಿರೋದು. CNG ಸ್ಟೇಷನ್ ನಲ್ಲೂ ಕೂಡ ಇದೇ ಸ್ಥಿತಿ ಇದೆ. ಬೆಂಗಳೂರು, ಚಿಕ್ಕಬಳ್ಳಾಪುರದಲ್ಲಿ ಏಕಾಏಕಿ CNG ದರ ಏರಿಕೆಯಾಗಿದೆ. ಸಿಕ್ಕಿದ್ದೇ ಚಾನ್ಸು ಅಂತ ವ್ಯಾಪಾರಿಗಳು ದರ ಏರಿಸಿದ್ದಾರೆ. ಬೆಂಗಳೂರಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ CNG ದರ ಏಕಾಏಕಿ ಜಾಸ್ತಿ ಮಾಡಲಾಗಿದೆ. ಆಟೋ LPG ದರವೂ ಕೂಡ ಜಾಸ್ತಿ ಆಗಿದೆ. ನೋಡ್ತಾ ಇದ್ದೀರಿ ಬೋರ್ಡ್ಗಳನ್ನ. ಆಟೋ LPG ನೋ ಸ್ಟಾಕ್ ಅನ್ನುವಂತ ಬೋರ್ಡ್ಗಳಿದಾವೆ. ಆಟೋ LPG ಇಲ್ಲ ಅನ್ನುವಂಥ ಬೋರ್ಡು. ದುಡ್ಡು ಕೊಟ್ಟರು ಗ್ಯಾಸ್ ಸಿಗಲ್ಲ. ಆಟೋ ಚಾಲಕರು ಪಾಪ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇರೋದು. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧದ ಎಫೆಕ್ಟ್ ಈಗ ಬೆಲೆ ಏರಿಕೆಗಳು ಹೆಚ್ಚಾಗ್ತಿದೆ. ಕರ್ನಾಟಕದಲ್ಲೂ ಕೂಡ ಸಿಲಿಂಡರ್ಗಳ ಬೆಲೆ ಹೆಚ್ಚಾಗ್ತಾ ಇತ್ತು. ಈಗ ಮತ್ತೊಮ್ಮೆ CNG ಬಳಸ್ತಾ ಇದ್ದಂಥ ಒಂದು ಬೆಲೆ ಕೂಡ ಹೆಚ್ಚಾಗ್ತಿದೆ. ನೋಡ್ತಾ ಇರ್ಬೋದು ನಾವೀಗ ಚಿಕ್ಕಬಳ್ಳಾಪುರದ ಟೋಟಲ್ ಇಂಜಿನ್ಸ್ ಅಂತ, ಅಂದರೆ ಇಲ್ಲಿ CNG ಗ್ಯಾಸನ್ನು ಕೂಡ ಹಾಕ್ತಾರೆ. ಅಂದರೆ ಏಕಾಏಕಿ ಇವತ್ತು LPG ಸಿಲಿಂಡರ್ಗಳಿಂದ ಆಟೋಗಳಿಗೆ ಒಂದು ಗ್ಯಾಸನ್ನು ಫಿಲ್ಲಿಂಗ್ ಮಾಡ್ತಾರೆ. ಅಂದರೆ ಆ ಒಂದು ಬಂಕ್ ಇದೆ ಇಲ್ಲಿ. ರಾತ್ರೋರಾತ್ರಿ ನಿನ್ನೆಯಿಂದ 5 ರೂಪಾಯಿ ಈಗ ಹೆಚ್ಚಳ ಮಾಡಿರೋದ್ರಿಂದ ಆಟೋ ಚಾಲಕರನ್ನು ಕೆರಳಿಸಿದೆ. ಅವರು ಹೇಳೋ ಪ್ರಕಾರ ಕಳೆದ ಒಂದು ವಾರದಿಂದ 15ರಿಂದ 20 ರೂಪಾಯಿಯಷ್ಟು ಒಂದು ಲೀಟರ್ಗೆ ಹೆಚ್ಚಳ ಮಾಡಿರೋದು ಈಗ ಸಾಕಷ್ಟು ಆಕ್ರೋಶಕ್ಕೆ ವ್ಯಕ್ತವಾಗ್ತಿದೆ. ಸರ್, ಈಗ ಏಕಾಏಕಿ ಬೆಲೆ ಹೆಚ್ಚಳ ಮಾಡಿದ್ದಾರೆ. ಸೊ ಏನು ಆನ್ಸರ್ ಮಾಡ್ತಿದ್ದಾರೆ? ತಮಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ನಮಗೆ ಅವರು ಯಾವ ಥರ ರೈಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಸೆಂಟ್ರಲಿಂದ ರೈಸ್ ಆದರೆ, ಕಮರ್ಷಿಯಲ್ ರೈಸ್ ಆದರೆ ಇದು ರೈಸ್ ಆಗಬೇಕು. ಮೊನ್ನೆ 110 ರೂಪಾಯಿ ರೈಸ್ ಆಯಿತು, ಅವತ್ತು ರೈಸ್ ಮಾಡಿದ್ರು. ನಾವು ಅದಕ್ಕೇನು ನಾವು ಕೇಳಿಲ್ಲ. ಇವಾಗ ಇದ್ದಕ್ಕಿದ್ದಾಗಿ ಇವಾಗ ತಿರ್ಗಿ 5 ರೂಪಾಯಿ ರೈಸ್ ಮಾಡಿದ್ದಾರೆ. ಇಲ್ಲಿ 50-50 ರೂಪಾಯಿ ಇತ್ತು, ಇವತ್ತು 75 ರೂಪಾಯಿ ಆಗಿದೆ. ಅಲ್ಲಿ ಇದರಲ್ಲಿ ಗೋ ಗ್ಯಾಸಲ್ಲಿ 45 ರೂಪಾಯಿ ಇತ್ತು, ಅಲ್ಲಿ ಇವತ್ತು 75 ಆಗಿದೆ. ಅಲ್ಲಿ 25 ರೂಪಾಯಿ ರೈಸ್ ಮಾಡಿದ್ದಾರೆ. ನಮಗೆ ಯಾವ ಥರ ಓಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಟೋಗಳು ಏನು ಈ ಥರ ದಂಧ ಮಾಡ್ತಾಯಿದ್ದಾರೆ. ಇವರೇನು ಆಟೋಗಳವ್ರಿಂದ ಇಲ್ಲೇ ಬಂದು ಹಾಕ್ಸ್ಕೊಳ್ಬೇಕು ಗೊತ್ತಿಲ್ಲ. ಇವರೇನು ಇದ್ದಕ್ಕಿದ್ದಂಗೆ ರೈಸ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ, ಅವೆಲ್ಲ ಇದು ಮಾಡ್ತಾಯಿಲ್ಲ. ಏನು ಒಂದು ರೂಪಾಯಿ ಕಡಿಮೆ ಮಾಡಿದ್ರೆ 10 ರೂಪಾಯಿ ರೈಸ್ ಮಾಡಿರ್ತಾರೆ. ನಾವು ಯಾವ ಥರ ಓಡಿಸ್ಬೇಕಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಇಲ್ಲಿ ನಮಗೆ ರೋಡುಗಳ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಒಂದು ರೋಡು ಸರಿ ಇಲ್ಲ ಇಲ್ಲಿ ಓಡಿಸೋದಕ್ಕೆ. ಈಗ ಸರ್, ಈಗ ಏನು ರೀಸನ್ ಹೇಳ್ತಾ ಇದ್ದಾರೆ ಬೆಲೆ ಹೆಚ್ಚಳಕ್ಕೆ? ಅವರು ಬೆಲೆ ಹೆಚ್ಚಳಕ್ಕೆ ಅವ್ರು ಏನು ಕೊಡ್ತಾ ಇಲ್ಲ ನಮ್ಗೆ. ನಾವೇನು ಹೇಳ್ತಿದ್ರೆ ಅಂದರೆ ಸೆಂಟ್ರಲಿಂದ ನಿಮ್ಗೆ ಏನು ಬಂದಿದೆ, ಸ್ಟೇಟಿಂದ ಏನು ಬಂದಿದೆ, ಸರ್ಕ್ಯುಲರ್ ಬಂದಿದ್ರೆ ನಿಮಗೆ ಕೊಡಿ, 5 ರೂಪಾಯಿ ರೈಸ್ ಆಗಿದೆ ಅಲ್ಲ, ಅಲ್ಲಿ ಲೆಟ್ರ್ ತೋರಿಸಿ. ಅಲ್ಲಿ ಲೆಟ್ರ್ ತೋರಿಸಿ 5 ರೂಪಾಯಿ 10 ರೂಪಾಯಿ ಆಗಲಿ ಪರವಾಗಿಲ್ಲ, ನಾವು ಹಾಕ್ಸ್ಕೊಂಡು ಹೋಗ್ತೀರಿ. 80 ರೂಪಾಯಿ ಬೇಕಾದ್ರೆ ಹಾಕ್ಸ್ಕೊಂಡು ಹೋಗ್ತೀರಿ, ನಮಗೇನು ಸಮಸ್ಯೆ ಇಲ್ಲ. ಇವಾಗ ಎಲ್ಲ ಕಡೆ ಆದರೆ ನಮ್ಮ ಕಡೆನೂ ಓಕೆ ಆಗ್ತೀರಿ. ನಾವು ಇಲ್ಲಿ ಇದ್ದಕ್ಕಿದ್ದಂಗೆ ನೀವು ಇದ್ದಕ್ಕಿದ್ದಂಗೆ ರೈಸ್ ಮಾಡ್ತಾಯಿದ್ರೆ ಯಾವ ಥರ ಓಡಿಸ್ಬೇಕು ನಾವು? ಇವಾಗ ನಿನ್ನೆವರೆಗೆ 70 ರೂಪಾಯಿ ಇತ್ತು, ಇವತ್ತು 75 ರೂಪಾಯಿ ಆಗಿದೆ. ನಾಳೆ 80 ರೂಪಾಯಿ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ? ನಿಮ್ಗೆ ಯಾರು ಕೊಟ್ಟರು ಅಧಿಕಾರ? ರೈಸ್ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ರೆ ಹೇಳಿ, ನಾವು ಒಪ್ಕೊಳ್ತೀರಿ. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವಾಗ ಡೈಲಿ ದುಡಿತಾ ಇದೆ 500-600 ರೂಪಾಯಿ. ಅದರಲ್ಲಿ 300 ರೂಪಾಯಿ ಗ್ಯಾಸ್ಗೆ ಹೋಗ್ತಾ ಇದೆ. 2 ಲೀಟ್ರ್ ಗ್ಯಾಸ್ ಬರ್ತಾ ಇಲ್ಲ 200 ರೂಪಾಯಿ ಕೊಟ್ಟರು. ಏನು ಮಾಡ್ತಾರೆ ಅಂತ ಮುಂದಕ್ಕೆ ನೋಡ್ರಿ. ನಾವು ಸರ್ಜಾಪುರದಿಂದ ಬಂದಿರೋದು. ಗ್ಯಾಸ್ ಖಾಲಿ ಆಗಿದೆ. ಬಟ್ ಇಲ್ಲಿ ಮುಂದೆ ಹೆಬ್ಬಾಳ ಹತ್ರ ಖಾಲಿ ಆಯಿತು, ಅಲ್ಲಿಂದ ಗಾಡಿ ಥ್ರೋ ಮಾಡ್ಕೊಂಡು ಬಂದು ನಿಲ್ಸಿದ್ದೀನಿ. ಬಟ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇನ್ನವರೆಗೂ ಸ್ಟಾಕ್ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ಕೇಳಿದ್ರೆ ಗಾಡಿ ಯಶವಂತಪುರದಲ್ಲಿದೆ, ಅಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನವರೆಗೂ ಇಲ್ಲ ಅಂತಾರೆ. ಮತ್ತು ಮಧ್ಯಾಹ್ನ ಬಂದ್ರೂ ಅವ್ರು ಇಲ್ಲಿ ಡಂಪ್ ಮಾಡಿಕೊಂಡು
ನಮಗೆ ಡೆಲಿವರಿ ಕೊಡೋ ಅಷ್ಟೊತ್ತಿಗೆ ಸಂಜೆ ಆಗೋಗತ್ತೆ. ಸಂಜೆ ಒಳಗಡೆ ನಮ್ಮ ವರಮಾನಕ್ಕೆ ತುಂಬಾ ಧಕ್ಕೆ ಆಗೋಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸುಮಾರು ಒಂದು 8-10 ಬಂಕ್ಗಳ ಕಡೆ ಓಡಾಡ್ಕೊಂಡು ಬಂದೆ. ಎಲ್ಲ ಕಡೆನೂ ಇದೇ ರೀತಿ ನೋ ಸ್ಟಾಕ್ ಅಂತಲೇ ಇದೆ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.